ಇತ್ತೀಚೆಗೆ ವೈರಲ್ ಫೋಟೋಗಳನ್ನು ವಿಡಿಯೋಗಳನ್ನು ಬಳಸೋದು ಸೋಷಿಯಲ್ ಮೀಡಿಯಾ ಸೇರಿದಂತೆ ಅನೇಕ ಮೀಡಿಯಾಗಳಲ್ಲಿ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅಥವಾ ಎಷ್ಟೋ ಜನ ತಮ್ಮ ಫೋನ್ಗಳಲ್ಲಿ ತೆಗೆದುಕೊಂಡು ಯಾರದ್ದೋ ಒಂದು ಫೋಟೋವನ್ನು ವೈರಲ್ ಮಾಡ್ತಾರೆ. ಅದರ ಜೊತೆಗೆ ಅವರ ಬಗ್ಗೆ ನಿಂದನೆಯನ್ನು ಮಾಡೋದು, ಅವಹೇಳನಕಾರಿಯಾಗಿ ಮಾತನಾಡುವಂತಹ ಸುದ್ದಿಗಳು ಬಹಳಷ್ಟು ಆಗ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ವೈರಲ್ ಫೋಟೋಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ, ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಮುಂದಾಗಿದೆ. ಇದೇನು ಅಂತ ಹೇಳಿದ್ರೆ, ಇತ್ತೀಚೆಗೆ ಕೆಲವು ನಟ ನಟಿಯರ ಖಾಸಗಿ ಅಂಗಗಳನ್ನು ಸೆರೆ ಹಿಡಿಯುವಂತಹ ಎಷ್ಟೋ ಫೋಟೋಗ್ರಾಫರ್ಸ್, ವಿಡಿಯೋಗ್ರಾಫರ್ಸ್ ಅಥವಾ ಅದರಲ್ಲಿ ಮೊಬೈಲ್ನಲ್ಲಿ ಆಗಿರಬಹುದು ಯಾರಿದ್ದಾರೆ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಅವುಗಳನ್ನ ತೆಗೆದುಕೊಂಡು ವೈರಲ್ ಮಾಡೋದು, ಈ ರೀತಿಯಾಗಿ ಅಶ್ಲೀಲ ಬಟ್ಟೆ ತೊಟ್ಟಿದ್ರು, ಈ ರೀತಿಯಾಗಿ ಇದು ಮಾಡಿದ್ರು ಅಂತ ಹೇಳಿ ವೈರಲ್ನ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಬಹಳಷ್ಟು ಜನ ದೂರುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದರ ಜೊತೆಗೆ ನಿವೃತ್ತ ನ್ಯಾಯಮೂರ್ತಿಯೊಬ್ಬರು ಮತ್ತು ಕೇಂದ್ರ ಸರ್ಕಾರದ ನಡುವಿನ ಗೊಂದಲದಿಂದಾಗಿಯೂ ಕೂಡ ಅವರ ಫೋಟೋಗಳು ಹಂಚಿಕೆ ಆಗಿದೆ ಅಂತ ಹೇಳಿ ಕೇಸ್ ಕೂಡ ಕೇಳಿಬಂದಿತ್ತು. ಇದೆಲ್ಲವನ್ನು ಆಧರಿಸಿದಂತಹ ರಾಜ್ಯ ಪೊಲೀಸ್ ಇಲಾಖೆಯ ಒಂದು ನಿರ್ಧಾರಕ್ಕೆ ಬಂದಿದೆ. ಇದಕ್ಕೆ ಗೃಹ ಸಚಿವರು ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ. ಯಾರಾದರೂ ಇನ್ನು ಮುಂದೆ ತಮ್ಮ ಖಾಸಗಿ ಫೋಟೋಗಳನ್ನು ಸೆರೆ ಹಿಡಿದಿದ್ದೇ ಆದರೆ, ಅನುಮತಿ ಇಲ್ಲದೆ ಸೆರೆ ಹಿಡಿಯುವ ಹಾಗೆ ಇಲ್ಲ, ಒಂದು ವೇಳೆ ಸೆರೆ ಹಿಡಿದಿದ್ದೇ ಆದರೆ ಅದನ್ನು ಪ್ರಕಟಿಸುವ ಅಥವಾ ಪ್ರಸಾರ ಮಾಡುವ ಮುಂಚೆ ಅನುಮತಿ ಕಡ್ಡಾಯವಾಗಿ ಬೇಕೇ ಬೇಕು. ಹಾಗಾಗಿ ಒಂದು ವೇಳೆ ಅನುಮತಿ ಇಲ್ಲದೆ ಪ್ರಕಟ ಮಾಡಿದರೆ ಅಥವಾ ಪ್ರಸಾರ ಮಾಡಿದರೆ ಇನ್ನು ಮುಂದೆ ಜೈಲು ಶಿಕ್ಷೆ ಜೊತೆಗೆ ದಂಡವನ್ನು ಕೂಡ ವಿಧಿಸಲಾಗುತ್ತೆ ಅಂತ ಹೇಳಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅವರು ಎಲ್ಲ ಪೊಲೀಸ್ ಇಲಾಖೆಗಳಿಗೆ, ಪೊಲೀಸರಿಗೆ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದರ ಜೊತೆಗೆ ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡುವಂತಹ ಫೋಟೋಗಳನ್ನು ಇಟ್ಕೊಂಡಿದ್ರೆ ಅಥವಾ ಪೋರ್ನೋಗ್ರಫಿ ಅಂತಹ ಒಂದಿಷ್ಟು ವಿಚಾರಗಳಿಗೂ ಸಂಬಂಧಪಟ್ಟಿದ್ರೆ ಅಥವಾ ಮಹಿಳೆಯರ ಖಾಸಗಿ ಅಂಗಗಳ ಬಗ್ಗೆ ಸೆರೆ ಹಿಡಿದು ಗೊತ್ತಿಲ್ಲದೆ ಎಲ್ಲೋ ಕುಳಿತುಕೊಂಡಾಗಲೋ ಯಾವುದೋ ರೀತಿಯಲ್ಲಿ ಒಂದು ಸೆರೆ ಹಿಡಿದ್ರೆ ಅಂಥವುಗಳನ್ನ ಪ್ರಕಟಿಸುವ ಮುಂಚೆ ಒಂದು ಸಲ ಇನ್ನು ಮುಂದೆ ವಿಚಾರವನ್ನು ಮಾಡಬೇಕು. ಯಾಕಂತ ಹೇಳಿದರೆ ಈ ರೀತಿಯಾಗಿ ಒಂದು ವೇಳೆ ಮಾಡಿದರೆ ಇದು ಪಕ್ಕಾ ನಿಮಗೆ ಜೈಲು ಶಿಕ್ಷೆ ಆಗುತ್ತೆ ಅಂತ ಹೇಳಿ ಇದೀಗ ಪೊಲೀಸರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಹಿಂದೆ ಕೂಡ ಇದು ಇತ್ತು, ಅಂದರೆ ಖಾಸಗಿ ಅಂಗಗಳನ್ನ ಈ ರೀತಿ ಅನುಮತಿ ಇಲ್ಲದೆ ಪ್ರಸಾರ ಮಾಡಬಾರ್ದು ಅಂತೇಳಿ. ಆದರೆ ಇದು ಮಿತಿ ಮೀರಿತ್ತು, ಯಾರು ಕೂಡ ಅದ್ರ ಬಗ್ಗೆ ಕ್ಯಾರೆ ಅಂತಿರಲಿಲ್ಲ. ಒಟ್ಟಿನಲ್ಲಿ ಯಾವ ಸಿಕ್ಕ ವಿಷಯಗಳನ್ನ ಇಂಥದೇ ಒಂದಿಷ್ಟು ಸೆನ್ಸೇಷನಲ್ ವಿಷಯಗಳನ್ನು ಹಾಕಿ ಬಿಡ್ತಾ ಇದ್ರು. ಅದಕ್ಕೋಸ್ಕರ ಈ ರೀತಿಯಾಗಿ ಏನಾದರೂ ಅವರಿಗೆ ಖಾಸಗಿ ಅಂಗಗಳಿಗೆ ಅಥವಾ ಖಾಸಗಿ ವಿಚಾರಗಳಿಗೆ ವೈಯಕ್ತಿಕ ಮಾಹಿತಿಯನ್ನು ಸೋರಿಕೆ ಮಾಡಿದರೆ, ಧಕ್ಕೆ ತರುವಂತಿದ್ರೆ ಇನ್ನು ಮುಂದೆ ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಸಂವಿಧಾನದ 21ನೇ ವಿಧಿಯ ಪ್ರಕಾರ ಕೂಡ ಏನಿದೆ ಅಂತ ಹೇಳಿದ್ರೆ ಗೌಪ್ಯತೆಯನ್ನು, ಮಾಹಿತಿಯನ್ನು, ವೈಯಕ್ತಿಕ ಮಾಹಿತಿಯನ್ನು ಕಾಪಾಡಿಕೊಳ್ಳುವಂಥ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಇದೆ ಅಂತ ಹೇಳಿ ಸಂವಿಧಾನದಲ್ಲಿ ಅದು ಅಡಕವಾಗಿತ್ತು. ಹಾಗಾಗಿ ಅದನ್ನೇ ಪೂರಕವಾಗಿ ಸರ್ವೋಚ್ಚ ನ್ಯಾಯಾಲಯ ಕೂಡ ಅದನ್ನೇ ಹೇಳಿದೆ, ಯಾರು ಈ ರೀತಿ ಅನುಮತಿ ಇಲ್ಲದೆ ಪ್ರಸಾರ ಮಾಡುವಂತಿಲ್ಲ ಅಂತೇಳಿ. ಅದನ್ನೇ ಫಾಲೋ ಮಾಡುವ ರೀತಿಯಲ್ಲಿ ಪೊಲೀಸರು ಇದೀಗ ಈ ರೀತಿಯಾದಂತಹ ಒಂದು ವಿಚಾರವನ್ನ, ಆದೇಶವನ್ನು ಹೊರಡಿಸಿದ್ದಾರೆ. ದಯಮಾಡಿ ವೈರಲ್ ಮಾಡುವ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಿ. ನಿಮ್ಮ ಮಕ್ಕಳ ಅತ್ಯುನ್ನತ ಶಿಕ್ಷಣಕ್ಕಾಗಿ ಬೆಸ್ಟ್ ಆಯ್ಕೆ ಬಿಎನ್ ಖೋತ್ ಸಿಬಿಎಸ್ಇ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್. ಪ್ರೈಮರಿಯಿಂದ ಡಿಗ್ರಿ ತನಕ ಇಲ್ಲೇ ಕಲಿಯುವ ಸುವರ್ಣಾವಕಾಶ. ಹೈಟೆಕ್ ಕಟ್ಟಡ, ಆಟದ ಮೈದಾನ, ಹಚ್ಚ ಹಸಿರಿನ ಪರಿಸರದೊಂದಿಗೆ ಶಿಸ್ತುಬದ್ಧ ಶಿಕ್ಷಣವೇ ಇಲ್ಲಿನ ಧ್ಯೇಯ. BN Coach International Public School is not only for examination but for life. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನುರಿತ ಬೋಧಕರು, ಹೈಟೆಕ್ ಲೈಬ್ರರಿ, ಸೈನ್ಸ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯವಿದೆ. BN Coach International Public School provides opportunity for hands-on activities. ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ. BN Coach International Public School fosters learning skills with all amazing books. ಸ್ಕೂಲ್ ಬಸ್, ಸಿಸಿಟಿವಿ ಸೌಲಭ್ಯವಿದೆ. ಹಾಡು, ನೃತ್ಯದ ಮೂಲಕ ಚಿಣ್ಣರ ಕಲಿಕೆಯನ್ನ ಸುಲಭಗೊಳಿಸುತ್ತಾರೆ. ಪ್ರತಿ ವರ್ಷ ಎಸ್ಎಸ್ಎಲ್ಸಿಯಲ್ಲಿ 600ಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿ ತಾಲೂಕಿನಿಂದ ಟಾಪ್ 5 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತೆ. ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇಂದೇ ಭೇಟಿ ನೀಡಿ ಬಿಎನ್ ಖೋತ್ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.